KPS ಶಾಲೆಗಳ ವಿಚಾರ ಏನು ಅಂತ ಹೇಳಿದರೆ, KPS ಶಾಲೆಗಳಿಗೆ ಫುಲ್ ಪ್ಲೆಡ್ಜ್ಡ್ ಟೀಚರ್ಸ್ ಕೊಡ್ತಾರೆ. ಮುಖ್ಯವಾಗಿ ಫಸ್ಟ್ ಪಾಯಿಂಟೇ ಅದು ಇರ್ತಕ್ಕಂಥದ್ದು. ಸರ್ಕಾರದಲ್ಲಿ ಒಂದೇ ಒಂದು ಸಬ್ಜೆಕ್ಟಿನ ಟೀಚರ್ಗಳು ಕೊರತೆ ಇಲ್ಲದ ರೀತಿಯಲ್ಲಿ KPS ಶಾಲೆಗಳಲ್ಲಿ ಕೊಡ್ತಕ್ಕ ಏನಾಗ್ತದೆ, ಅಡ್ಮಿಷನ್ ಜಾಸ್ತಿ ಆಗ್ತದೆ, ಎಲ್ಲ ಇರ್ತದೆ. KPS ಶಾಲೆಗಳದ್ದು ಫಸ್ಟ್ ಪ್ರಾರಂಭದಲ್ಲಿ KPS ಶಾಲೆಗಳು ಮಾಡಿದಾಗ ನೋಡಿ 2-3 ಸೆಕ್ಷನ್ನು ಹೊಸದಾಗಿ ಓಪನ್ ಮಾಡಿದರು. ಮತ್ತು ಇಂಗ್ಲೀಷ್ ಮೀಡಿಯಮನ್ನು ಕಲಿತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಆಸಕ್ತಿ ಹೊಂದಿದ್ದಾರೆ. ಇವತ್ತು ಕನ್ನಡ ಮೀಡಿಯಮ್ ಶಾಲೆಗೆ ಕಳಿಸ್ತಕ್ಕಂಥದ್ದು ಭಾಳ ಕಷ್ಟದಲ್ಲಿ ಕಳಿಸ್ತಾರೆ. ಅನಿವಾರ್ಯ ಏನೂ ಅಲ್ಲಿ ಅವ್ರಿಗೆ ಏನೂ ವಿಧಿ ಇಲ್ಲ ಅಂದಾಗ ಮಾತ್ರ. ಹಾಗಾಗಿ ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನಾವು ಹೇಳಿದ್ದೀವಿ. ಬಿಕಾಸ್ ಅದು ಆ ಲ್ಯಾಂಗ್ವೇಜನ್ನು ಕಲಿಯೋ ವಿಚಾರದಲ್ಲಿ ಯಾವ ಬೇಕಾದ್ರೂ ಕಲೀಲಿ. ಮೊನ್ನೆ ಹಿಂದಿ ವಿಚಾರದಲ್ಲಿ ನಾನು ವಿರೋಧ ಮಾಡಿದೆ, ವೈಯಕ್ತಿಕವಾಗಿ ವಿರೋಧ ಮಾಡಿದೆ, ಮತ್ತು ಸಾರ್ವಜನಿಕವಾಗಿ ಅದು ವಿರೋಧ ಬಂತು. ನಾಳೆ ಎಕ್ಸಾಮ್ ಇದೆ, ಇವತ್ತು ಅದಕ್ಕೆ ಮಾರ್ಕ್ಸ್ ಇಲ್ಲ ಅಂತ ಹೇಳಿದರೆ ಕಲ್ತಂಥ ಮಕ್ಕಳ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಪರಿಣಾಮ, ಕಲಿಸಿದಂಥ ಶಿಕ್ಷಕರ ಮೇಲೆ ಆಗ್ತಕ್ಕಂಥ ಪರಿಣಾಮ ಇದೆಯಲ್ಲ, ಅದನ್ನು ಯಾವ ರೀತಿಯಲ್ಲೂ ನಾವು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ KPS ಶಾಲೆಗಳು ಹೆಚ್ಚು ಆಗಬೇಕು. ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಅಲ್ಲ, ತಾಲೂಕು ಕೇಂದ್ರದಲ್ಲಿ ಹೋಬಳಿ ಮಟ್ಟದಲ್ಲೂ ಕೂಡ KPS ಶಾಲೆಗಳನ್ನು ಪ್ರಾರಂಭ ಮಾಡೋ ಮುಖಾಂತರ ಅದರ ಉದ್ದೇಶ ಯಾಕೆ ಅಂದರೆ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರು, ಶೌಚಾಲಯ, ಕುಡಿಯೋ ನೀರು, ಫುಲ್ ಪ್ಲೆಡ್ ಟೀಚರ್ಸು ಎಲ್ಲವನ್ನು ಅದರಲ್ಲಿ ಒಳಗೊಂಡಿರ್ತಕ್ಕಂಥದ್ದೇ KPS ಶಾಲೆ. ಹಾಗಾಗಿ ಅಡ್ಮಿಷನ್ ಜಾಸ್ತಿ ಆಗ್ತದೆ ಮತ್ತು ಶಿಕ್ಷಣ ದುಬಾರಿ ಆಗಲ್ಲ, ಉಳ್ಳವರ ಪಾಲಾಗಿದೆಯಲ್ಲ ಅದನ್ನು ತಪ್ಪಿಸ್ಬೋದು. ಆ ರೀತಿ ಆಗಬೇಕು ಅನ್ನೋ ವಿಚಾರ ನಮ್ಮೆಲ್ಲರ ಅಭಿಲಾಷೆ ಇದೆ.